ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಯಮ್ಮ, ನೀವೀ ಮನೇಲಿರೋ ಹಾಗೆ ನಾನ್ ಮಾಡ್ತೀನಿ. ನೀವ ದೆವ್ವನ ಓಡ್ಸೋದು ಗ್ಯಾರಂಟಿ ತಾನೆ? ಸರಿ, ಹಾಗಾದ್ರೆ ಅತ್ತೆ, ಸೊಸೆ, ಇಷ್ಟು ವರ್ಷದಲ್ಲಿ ಸಾವಿನ ಭಯದ ಅರ್ಥನೇ ನನ್ಗೆ ಗೊತ್ತಿರ್ಲಿಲ್ಲ. ನಿನ್ನೆ ರಾತ್ರಿ ಸುಮಾರು ಸಲ ನಾನು ಸಾವಿನ ಮನೆ ಬಾಗಿಲನ್ನ ತಟ್ಬಿಟ್ಟು ಬಂದ್ಬಿಟ್ಟೆ. ಈಗ ಸಾವು ಅಂದ್ರೆ ನನಗ್ ಭಯನೇ ಇಲ್ಲ. ಯಾಕೀಗ ಮಾತಾಡ್ತಾ ಇದ್ದೀರತ್ತೆ? ನಿಮ್ಮನ್ನ ಅಷ್ಟು ಸುಲಭವಾಗಿ ಕಳಿಸ್ಕೊಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಕರ್ಕೊಂಡ್ ಹೋಗೋದಕ್ಕೆ ಒಬ್ಬ ಬಂದ್ರೆ ಅವನನ್ನ ತಡೆಯೋದಕ್ಕಿಲ್ಲಿ 10 ಮನ್ಸ್ಗಳಿವೆ. ನಿಜ ಸೊಸೆ, ನಿಮ್ಮೆಲ್ರೂ ಪ್ರೀತಿ ಆರೈಕೆ ಇವತ್ ನನ್ ಜೀವ ಉಳಿಸಿದೆ. ಅಮ್ಮ, ಅಜ್ಜಿ ಪ್ರಜ್ಞೆ ಬರ್ತಿದಾಗೇನೆ ಅಜ್ಜಿ ಯಾಕೋ ಅಲ್ಲಿ ನಿಂತಿದ್ಯಾ? ಹತ್ರ ಬಾ. ಅಜ್ಜಿ, ನೀವು ಹುಷಾರಾಗ್ಬಿಟ್ರ? ಹೆಂಗೆ? ನಿಜ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಜ್ಜಿ, ಡಾಕ್ಟರ್ ಹೇಳದ್ ಕೇಳಿ ನಿಜ ನಂಗೆ ತಲೆ ಕೆಟ್ಟೋಗಿತ್ತು. ನೀವ್ ಯಾವಾಗ ಹುಷಾರಾಗ್ತಿರೋ, ನಿಮ್ ಜ್ವರ ಯಾವಾಗ ಕಮ್ಮಿ ಆಗುತ್ತೋ, ನಿಮ್ ಜೊತೆ ಯಾವಾಗ ಮಾತಾಡ್ತೀನಿ ಅನ್ನೋ ಭಯದಲ್ಲೇ ಇದ್ದೆ. ಆ ಭಯದಲ್ಲೇ ಹೋಗಿ ಡಾಕ್ಟರ್ನ್ ಬಿಟ್ಟು ಅದ್ ಏನ್ ಟ್ಯಾಬ್ಲೆಟ್ ತಂದಿದ್ದೀನೋ ನಿಜ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಇಲ್ಲಿ ನೋಡಿದ್ರೆ ದೊಡ್ಡ ಪವಾಡನೇ ಆಗೋಗಿದೆಯಲ್ಲ ಅಜ್ಜಿ. ಹೌದು ಅಶ್ವಿನ್, ದೊಡ್ಡ ಪವಾಡನೇ ನಡೆದೋಗಿದೆ. ಅಂದ್ರೆ ಹೌದಾ? ಮಾಯಮ್ಮ ಇಷ್ಟೊಂದೆಲ್ಲ ಮಾಡಿದ್ರ? ಗ್ರೇಟ್. ಇಂಥ ಮಾಯಮ್ಮನ್ನ ನಾವಿಲ್ಲೇ ಉಳಿಸ್ಕೊಳ್ಳೋದು ನಮ್ ಧರ್ಮ ಅಲ್ವಾ? ಪಾಪ, ಅವ್ರಿಗೆ ಯಾರೂ ಇಲ್ಲ. ಹೊರಗಿನ ಪ್ರಪಂಚದಲ್ಲಿ ಬದುಕೋ ಧೈರ್ಯ ಇಲ್ಲ, ಯಾರ ಆಶ್ರಯನೂ ಇಲ್ಲ. ಏನೋ ಅರ್ಜುನ್ ಸರು ಸೇವಂತಿ ಅಕ್ಕ ಕರೆದ್ರು ಅಂತ ಜೀವ ಕಳ್ಕೊಳ್ಳೋ ಆಸೆ ಬಿಟ್ಟು ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವ್ರ ನಂಬಿಕೆನ ಹುಸಿ ಮಾಡಿ ಅವ್ರನ್ನ ಆಶ್ರಮಕ್ಕೆ ಕಳ್ಸೋದು ಎಷ್ಟು ಸರಿ ಹೇಳಿ? ಅಂದ್ರೆ ಅವ್ರು ಇಲ್ಲೇ ಇರ್ಲಿ ಅಂತ ಹೇಳ್ತಾ ಇದೀಯಾ? ಹೌದು. ಅವ್ರನ್ನ ಆಶ್ರಮಕ್ಕೆ ಕಳ್ಸೋದಕ್ಕೆ ಕಾರಣ ಏನ್ ಹೇಳಿ? ಗುರ್ತು ಪರಿಚಯ ಇಲ್ದೇ ಇರೋರು ಹೇಗೋ ಏನೋ ಅಂತ ಹೆದರ್ಕೊಂತಾನೆ. ಅದ್ಬಿಟ್ಟು ಅವ್ರಿಗೆ ಊಟ ತಿಂಡಿ ಕೊಡ್ಬೇಕಲ್ಲ ಅನ್ನೋ ಕಂಜೂಸ್ ಬುದ್ಧಿ ನಮ್ಮಲ್ಲಿ ಯಾರೊಬ್ರಿಗೂ ಇಲ್ಲ. ಅಷ್ಟು ದಾರಿದ್ರ್ಯ ಕೂಡ ನಮ್ಗಿಲ್ಲ. ಕರೆಕ್ಟ್ ತಾನೆ? ಹೌದು, ಕರೆಕ್ಟು.